ನಮಸ್ಕಾರ ವೀಕ್ಷಕರೇ, ಅಘೋರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನು ಅಂದರೆ, ಮಯೂರಶಿಕೆ ಎಂಬ ವನಸ್ಪತಿಯಿಂದ ವಶೀಕರಣ ಪ್ರಯೋಗವನ್ನು ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತೇನೆ. ಇದು ತುಂಬಾ ಪವರ್ಫುಲ್ ಆಗಿರುವಂತಹ ಒಂದು ವಶೀಕರಣ ತಂತ್ರ ಪ್ರಯೋಗ ಇದಾಗಿರುತ್ತೆ. ಈ ಒಂದು ಮಯೂರಶಿಕೆಯನ್ನು ನೀವು ಪುಷ್ಯ ನಕ್ಷತ್ರ ಇರುವಾಗ ಬ್ರಾಹ್ಮಿ ಮುಹೂರ್ತದಲ್ಲಿ ಕಿತ್ತುಕೊಂಡು ಬರಬೇಕು. ಪುಷ್ಯ ನಕ್ಷತ್ರ ಯಾವ ವಾರ ಆದರೂ ಇರಲಿ, ಅದು ಗುರುವಾರ ಬಂದಿರಬೇಕು ಅಥವಾ ಭಾನುವಾರ ಬಂದಿರಬೇಕಂತ ಏನೂ ಇಲ್ಲ. ಈ ಒಂದು ತಂತ್ರ ವಿಧಾನಕ್ಕೆ ಯಾವ ವಾರ ಬಂದರೂ ಸಹ ನಡೆಯುತ್ತೆ. ಇಲ್ಲಿ ತೋರಿಸ್ತಿರುವಂತಹ ಮಯೂರಶಿಕೆಯನ್ನು ನೀವು ಪುಷ್ಯ ನಕ್ಷತ್ರ ಇರುವಾಗ ಬ್ರಾಹ್ಮಿ ಮುಹೂರ್ತದಲ್ಲಿ ಕಿತ್ತುಕೊಂಡು ಬಂದು ಆ ಒಂದು ವನಸ್ಪತಿಗೆ ಗಂಗಾಜಲದಿಂದ ಹಾಗೂ ಅಷ್ಟಗಂಧದಿಂದ ಅಭಿಷೇಕವನ್ನು ಮಾಡಬೇಕು. ಮಾಡಿದಾದ ಮೇಲೆ ಭುಜಪತ್ರೆಯಲ್ಲಿ ಒಂದು ಮಂತ್ರವನ್ನು ಬರೆಯೋದು ಇರುತ್ತೆ. ಯಾವುದು ಮಂತ್ರ ಅಂದರೆ, ಓಂ ಕ್ಲೀಂ ರೀಂ ಶ್ರೀಂ ಟಹ ಟಹ ಅಮುಕಸ್ಯ. ಅಮುಕಸ್ಯ ಅಂತ ಬಂದಲ್ಲಿ ಅವರ ಹೆಸರು ಹಾಗೂ ತಾಯಿಯ ಹೆಸರನ್ನು ಬರಿಬೇಕು. ಯಾರು ನಿಮ್ಮನ್ನು ಬಿಟ್ಟು ಹೋಗಿರ್ತಾರೆ ಅವರ ಹೆಸರು, ತಾಯಿಯ ಹೆಸರನ್ನು ಬರೆದು ಮಮ ವಶಂ ಕುರು ಸ್ವಾಹ ಅಂತ ನೀವು 3 ಬಾರಿ ಬರಿಬೇಕು ಭುಜಪತ್ರೆಯ ಒಳಗಡೆ. ಯಾವ ಒಂದು ಪೆನ್ನಿನಿಂದ ಬರಿಬೇಕಂದ್ರೆ ಕೆಂಪು ಪೆನ್ನಿನಿಂದ ಬರೆಯಿರಿ. ಬರೆದಾದ ಮೇಲೆ ಆ ಒಂದು ಭುಜಪತ್ರೆಯ ಒಳಗಡೆ ತಂದಂತಹ ಮಯೂರಶಿಕೆಯನ್ನು ಹಾಗೂ 3 ಗುಲಗಂಜಿಯನ್ನು, 3 ಕೆಂಪು ಗುಲಗಂಜಿ 3 ಬಿಳಿ ಗುಲಗಂಜಿಯನ್ನು ನೀವು ಹಾಕಬೇಕು. ಅದರ ಒಳಗಡೆ ಹಾಕಿ ಸುರುಳಿಯನ್ನು ಸುತ್ತಿ ಕೆಂಪು ದಾರವನ್ನು ನೀವು ಸುತ್ತಬೇಕು. ಅದಕ್ಕೆ ಕೆಂಪು ದಾರವನ್ನು ಸುತ್ತಿದಾದ ಮೇಲೆ ಮತ್ತೆ ಪುನರ್ ನೀವು ಈ ಒಂದು ವಶೀಕರಣ ಮಂತ್ರವನ್ನು 108 ಬಾರಿ ಅಭಿಮಂತ್ರಿಸಬೇಕು. ನೀವು ತಾಯ್ತದಲ್ಲಿ ತುಂಬಿಕೊಂಡಾದರೂ ಅಭಿಮಂತ್ರಿಸಿ ಅಥವಾ ಹಾಗೆ ಆದರೂ ಅಭಿಮಂತ್ರಿಸಿ 108 ಬಾರಿ ಅಭಿಮಂತ್ರಿಸಬೇಕು. ಅದೇ ಮಂತ್ರವನ್ನು ಓಂ ಕ್ಲೀಂ ರೀಂ ಶ್ರೀಂ ಟಹ ಟಹ ಅವರ ಹೆಸರು, ತಾಯಿಯ ಹೆಸರು, ಮಮ ವಶಂ ಕುರು ಸ್ವಾಹ ಅಂತ ನೀವು 108 ಬಾರಿ ಮಂತ್ರವನ್ನು ಅಭಿಮಂತ್ರಿಸಿ ಆ ಒಂದು ತಾಯ್ತವನ್ನು ನೀವು ಧಾರಣೆ ಮಾಡಿದ್ದೇ ಆದರೆ, ನಿಮ್ಮ ಹತ್ರ ಇಟ್ಟುಕೊಂಡಿದ್ದೇ ಆದರೆ, ಯಾರು ನಿಮ್ಮನ್ನು ಬಿಟ್ಟು ಹೋಗಿರ್ತಾರೆ ಅವರು ಪುನರ್ ನಿಮ್ಮ ಬಳಿಗೆ ಮತ್ತೆ ಬರ್ತಾರೆ. ಯಾರನ್ನು ನೀವು ವಶೀಕರಣ ಮಾಡ್ಕೊಳ್ಬೇಕಂತ ಅಂದ್ಕೊಂಡಿದ್ದೀರಾ ಅವರು ನಿಮ್ಮ ಒಂದು ಹಿಡಿತದಲ್ಲಿ ಇರ್ತಾರೆ. ಅವರು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ, ನಿಮ್ಮ ಒಂದು ಕೈವಶದಲ್ಲಿ ಇರ್ತಾರೆ. ಇದನ್ನು ನೀವು ಒಳ್ಳೆಯ ಮಾರ್ಗಗಳಿಗೆ, ಒಳ್ಳೆಯ ಕೆಲಸಕ್ಕೆ ಮಾತ್ರ ಈ ಒಂದು ತಂತ್ರವಿದ್ಯೆಯನ್ನು ಉಪಯೋಗ ಮಾಡಿಕೊಳ್ಳಿ. ಇದನ್ನು ದುರುಪಯೋಗ ಪಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಯಾರಿಗೆ ಅವಶ್ಯಕತೆ ಇದೆ ಅಂಥವರು ತಪ್ಪದೆ ಈ ಒಂದು ತಂತ್ರ ಪ್ರಯೋಗವನ್ನು ಮಾಡಿ. ಇದರಿಂದ ತುಂಬಾ ನಿಮಗೆ ಒಳ್ಳೆಯದಾಗತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಜೈ ಕಾಲಭೈರವಾಯ ನಮಃ.